ಸೊ ತ್ರಿವಿಕ್ರಮ್ ಅವರು ಮಂಜಣ್ಣಂಗೆ ಒಂದು ಮಾತು ಹೇಳ್ತಾರೆ, ಅಂದರೆ ಬಂದಾಗ ಹುಲಿ ಥರ ಇತ್ತು, ಈಗ ಬೆಕ್ಕು ಆಗೋ, ಈಗ ಬೆಕ್ ಥರ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಎದ್ದು ಕಾಣಿಸ್ತಿದೆ. ಮಂಜಣ್ಣ ಸುದೀಪ್ ಸರ್ ಬಂದಾಗ ತಲೆ ತಗ್ಸಿರೋರು ಎತ್ತೋದೇ ಇಲ್ಲ. ಹೇಗಿತ್ತು ಹೊರಗಡೆ ಅವ್ರದ್ದು ಹವಾ ಅಂದರೆ ಈ ಸರಿ ಬಿಗ್ ಬಾಸ್ ವಿನ್ನರೇ ಮಂಜಣ್ಣ ಅನ್ನೋ ಥರ ಇತ್ತು. ಆದರೆ ಈಗ ಟಾಪ್ ಫೈವ್ನಲ್ಲಿ ಅವ್ರು ಇರ್ತಾರಾ ಇಲ್ವಾ ಅನ್ನೋ ಒಂದು ಡೌಟೇ ಕ್ರಿಯೇಟ್ ಆಗಿದೆ. ಅದೇ ಆ ವಿಚಾರದಲ್ಲಿ ಮಂಜಣ್ಣನೇ ಒಪ್ಕೊಳ್ತಿದ್ದಾರೆ ಅನ್ಸುತ್ತೆ, ನನ್ನ ವ್ಯಕ್ತಿತ್ವ ಇದೆ ಅಂತ. ಮುಂಚಿನ ರಾತ್ರಿ ನಾನು ಮಾತಾಡುವಾಗಲೂ ಅದನ್ನೇ ಹೇಳ್ತಿದ್ರು, ಇಲ್ಲ ಅಕ್ಕ ನಾನು ಇರೋದೇ ಹೇಗೆ, ಮಂಜ ಹೀಗೇನೆ ಇರೋದು, ನನ್ನ ವ್ಯಕ್ತಿತ್ವ ಹೀಗೆ, ನಾನು ತುಂಬ ಸೈಲೆಂಟು ಅನ್ನೋ ಥರ ಮಾತಾಡ್ತಾ ಇದ್ರು. ಗೊತ್ತಿಲ್ಲ ಈ ವೀಕೆಂಡ್ ಆದಮೇಲೆ ಅವ್ರು ಸರಿ ಮಾಡ್ಕೊಳ್ತಾರಾ, ಆಟದ ಅಗ್ರೆಷನಿಗೆ ಮತ್ತೆ ಇಳಿತಾರಾ, ಅಥವಾ ಹೀಗೇನೆ ಕಳೆದು ಹೋಗ್ತಾರಾ ಅನ್ನೋದ್ರ ಬಗ್ಗೆ ಬಹಳ ಆತಂಕ ಇದೆ. ಸರಿ ಆಗ್ತೀನಿ ಅಂತ ಅವ್ರಲ್ಲಿ ಈ ಹಿಂದೆ ಕೂಡ ಹೇಳಿದ್ರು. ಸರಿಯಾದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಅವ್ರ ಆಟಕ್ಕೆ ಬಹಳ ತೊಂದರೆ ಆಗ್ಬೋದು ಅಂತ ನಂಗೂ ಅನಿಸ್ತಿದೆ. ಅದೇ ಯಾರು ಹೇಳಿದ್ರು ಅವ್ರು ಬಿಟ್ಕೊಡ್ತಾ ಇಲ್ಲ. ಸುದೀಪ್ ಸರ್ ಹೇಳಿದ್ರು ಬಿಡ್ತಿಲ್ಲ, ಮನೆಯವ್ರು ಬಂದು ಹೇಳಿದ್ರು ಬಿಡ್ತಿಲ್ಲ. ಅಂದರೆ ಗೆಳತಿಗೆ ಅಷ್ಟು ಕನೆಕ್ಟ್ ಆಗೋಗಿದಾರ ಮಂಜಣ್ಣ ಅಂತ. ಅಂದರೆ ಒಂದೊಂದು ಬಾಂಧವ್ಯಗಳು ಹಾಗಾಗುತ್ತೆ ಅನ್ಸುತ್ತೆ, ಸಹಜವಾಗಿರುವಂಥ ಬಾಂಧವ್ಯಗಳು. ಬಹುಶಃ ನನಗೂ ಈ ಶಿಶಿರಣ್ಣನ ಜೊತೆಗೋ ಇನ್ಯಾವುದ್ರ ಜೊತೆಗೋ ತ್ರಿವಿಕ್ರಮಣ್ಣನ ಜೊತೆಗೋ ಜಗಳ ಎಲ್ಲ ಆಗದೆ ಹೋಗಿದ್ದಿದ್ರೆ ಆ ರೀತಿದೊಂದು ಬಾಂಧವ್ಯ ಬಂದ್ಬಿಡ್ತಿದ್ದಾರೆ. ಈಗ ನೋಡಿ, ನಾನು ತ್ರಿವಿಕ್ರಮಣ್ಣನ ಜೊತೆ ಅಷ್ಟು ಜಗಳ ಆಡಿದ್ರು ಅವರೇ ಗೆಲ್ಲಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ, ಅಷ್ಟು ಕಿತ್ತಾಡಿದ್ದೀವಿ ನಾವು. ಆ ರೀತಿಯ ಬಾಂಧವ್ಯಗಳಿಗೆಲ್ಲೋ ಅವ್ರು ಕಟ್ ಬಿದ್ದಿದ್ದಾರೆ ಅಂತ ಅನ್ಸುತ್ತೆ. ನಾವು ಹೇಗೆ ಮಾಡ್ತೀವಿ ಅಂದರೆ ನಮ್ಮ ಆಟ ಅದರಿಂದ ಹೊರಗಡೆ ನಿಂತು ಆಡಿದ್ವಿ. ಸೊ ಅವರೆಲ್ಲ ಒಂದು ಕಡೆ ಆ ವ್ಯತ್ಯಾಸವನ್ನು ಅಳಿಯೋದ್ರಲ್ಲೇ ಸೋಲ್ತಿದ್ದಾರೇನೋ ಅಂತ ಅನ್ನಿಸ್ತಿದೆ. ಸೊ ಅದಕ್ಕೊಂದು ಗೆರೆ ಹಾಕೊಳ್ಬೇಕು ಅವರು. ಆ ಗೆರೆ ಹಾಕೊಳಿದ್ರೆ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ. ಯಾರು ಮುಂದೆ ಹೋಗ್ತಾರೆ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಮಂಜಣ್ಣ ಹೋಗ್ತಾರ, ಗೌತಮಿ ಹೋಗ್ತಾರ? ಸದ್ಯಕ್ಕಿರೋ ಪರಿಸ್ಥಿತಿನಲ್ಲಿ ಗೌತಮಿನೇ ಹೋಗ್ತಾರೆ ಅನ್ಸುತ್ತೆ. ಅಂದರೆ ಅವ್ರು ಸ್ವಲ್ಪ ಸ್ಪೋರ್ಟಿವ್ ಆಗಿ ತೊಗೊಂಡಿರೋ ಅಷ್ಟು ಮಂಜಣ್ಣ ತೊಗೊಂಡಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಸೊ ಇವರಿಬ್ಬರನ್ನ ಬಿಟ್ಟು ಬಂದು ಮೋಕ್ಷಿತ ಒಳ್ಳೇದು ಮಾಡಿದ್ರ ಅಂತ. ಮತ್ತು ಮೋಕ್ಷಿತ ಇತ್ತೀಚೆಗೆ ಯಾಕೋ ಸ್ವಲ್ಪ ಡೌನ್ ಆಗಿದ್ದಾರೆ ಅಂತ ಅನ್ನಿಸ್ತಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಅಂದರೆ ಮೋಕ್ಷಿತ ಅದನ್ನು ಮೊದಲೇ ಹೇಳ್ತಿದ್ರು, ನಾನು ಅವರಿಬ್ಬರಿಂದ ಹೊರಗಡೆ ಬಂದು ನಾನು ಒಳ್ಳೇದು ಮಾಡಿದೆ ಅನ್ನೋದು ಮೋಕ್ಷಿತಕ್ಕೆ ಸ್ವಯಂ ಇರುವಂಥ ಅಭಿಪ್ರಾಯ. ನಾನು ಅಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ, ಯಾಕಂದ್ರೆ ನಂಗೆ ಅಲ್ಲಿ ಅಸ್ತಿತ್ವನೇ ಇರಲಿಲ್ಲ. ಅವರಿಬ್ಬರ ನಡುವೆ ನಾನು ಸುಮ್ಮನೆ ಒಂದು ಗಣನೆಗೆ ಇಲ್ಲದೆ ಇರೋ ವ್ಯಕ್ತಿಯಾಗಿದ್ದೆ, ನನ್ನನ್ನು ಅವ್ರು ಯಾವುದಕ್ಕೂ ಪರಿಗಣಿಸ್ತಿರ್ಲಿಲ್ಲ ಅನ್ನುವಂಥ ಮಾತುಗಳನ್ನು ಮೋಕ್ಷಿತ ಹೇಳ್ತಿದ್ರು. ಸೊ ಅವ್ರಿಗೆ ಅದು ಆತ್ಮತೃಪ್ತಿ ಕೊಟ್ಟಿದೆ. ಅವ್ರ ನಿರ್ಧಾರದಲ್ಲಿ ಅವರಿಗೆ ಎಲ್ಲೋ ಸರಿ ಇದೆ ಅಂತ ಅನಿಸಿದೆ ಅಂತಂದ್ರೆ ಅದು ಸರಿಯೇ ಆಗಿರುತ್ತೆ. ಕೊನೆಯದಾಗಿ ನಾವು ನಮ್ಮ ಆತ್ಮತೃಪ್ತಿಗೆ ಬದುಕಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನೋಡಿದ್ರೆ ಅದು ಸರಿಯಾಗಿರುತ್ತೆ ಅನ್ನೋದು ಒಂದು. ಇನ್ನೊಂದು ಡಲ್ ಆಗಿದ್ದಾರೆ ಅಂತಂದ್ರೆ ಅದೇ, ಈಗ ಮನೆಯಲ್ಲಿ ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಪಂಟ್ರುಗಳೇ ಇದ್ದಾರೆ. ಸೊ ಅವ್ರ ಎದುರುಗಡೆ ಮೋಕ್ಷಿತಾಗೆ ಹೋರಾಟ ಮಾಡೋದಕ್ಕೆ ಅನಿವಾರ್ಯ ಆಗಿದೆ. ಸೊ ಅಲ್ಲೆಲ್ಲ ಒಂದ್ ಕಡೆ ಒಂದು ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇರಬಹುದು. ಬಟ್ ಹೇಳೋದಕ್ಕಾಗೋದಿಲ್ಲ, ಎಲ್ಲ ಟಾಸ್ಕು ಒಂದೇ ತರ ಇರೋದಿಲ್ಲ, ಪೂರ್ತಿ ಫಿಸಿಕಲ್ ಟಾಸ್ಕು ಕೂಡ ಆಗಿರೋದಿಲ್ಲ. ಸೊ ಮೆಂಟಲ್ ಬ್ಯಾಲೆನ್ಸಿಂಗ್ ಆ ತರದ ಟಾಸ್ಕ್ಗಳು ಬಂದು ಅದೃಷ್ಟನೂ ಕೈ ಹಿಡಿದಾಗ ಮೋಕ್ಷಿತಾಗ ಅದು ಪ್ಲಸ್ ಆಗ್ಬೋದು. ನೀವು ದೇವ್ರ ಹತ್ರ ಚೀಟಿಗಳು ಇಡ್ತೀರಾ, ಆ ಕಡೆ ಈ ಕಡೆ ಎಡಗಡೆ ಕೊಡುತ್ತೆ ಅಂತ ಅನ್ಸುತ್ತಲ್ವಾ? ಸೊ ಏನ್ ಚೈತ್ರಕ್ಕ ಅದು ಏನ್ ಬರ್ದಿದ್ರಿ? ನಾವೆಲ್ಲ ಅನ್ಕೊಂಡ್ವಿ ರಜತ್ಗೇನೋ ಕೆಟ್ಟದು ಬರ್ದು ಅದರಲ್ಲಿ ಹಾಕಿದ್ದಾರೆ, ದೇವ್ರನ್ನ ವರ ಕೇಳಿದ್ದಾರೆ, ಇದಾಗುತ್ತಾ ಇಲ್ವಾ ಹೇಳಿ ಅಂತ. ನೀವು ನೋಡಿದ್ರೆ ವೀಕೆಂಡಲ್ಲಿ ಹೇಳ್ತೀರಾ ನನ್ನ ಬಗ್ಗೆ ಏನೋ ಕೇಳಿದ್ದೆ, ನಾನು ಸರಿ ಮಾಡೋದನ್ನ ತಪ್ಪು ಮಾಡೋದನ್ನ ಅಂತ ಹೇಳ್ತೀರಾ. ಸೊ ಏನದು ಏನು ಬರ್ದಿದ್ರಿ? ಅಂದರೆ ಆ ವಾರ ನಾನು ಬಹಳ ತುಂಬ ಕುಸಿದೋಗಿದ್ದೆ. ಅಂದರೆ ಪೂರ್ತಿ ಮನೆ ಕಸದ ಬುಟ್ಟಿಗೆ ಎಸೆಯುತ್ತೆ, ಅದಾದಮೇಲೆ ಒಂದಷ್ಟು ಟಾರ್ಗೆಟ್ ಮಾಡ್ತಾರೆ, ರಜತ್ ಟಾರ್ಗೆಟ್ ಮಾಡ್ತಾರೆ. ನಾನು ತುಂಬ ಕ್ಲೋಸ್ ಆಗಿದ್ದೆ ತ್ರಿವಿಕ್ರಮಣ್ಣನ ಜೊತೆ, ತ್ರಿವಿಕ್ರಮಣ್ಣ ಹಂಗೆ ಮಾತಾಡ್ತಾರೆ, ಅದೆಲ್ಲ ತುಂಬ ಬೇಜಾರಾಗುತ್ತೆ ನನಗೆ. ಬೇರೆ ಯಾರೋ ಅಂದಿದ್ರೆ ರಜತೆ ಮಾತ್ರ ಮಾತಾಡಿದ್ರೆ, ಇನ್ಯಾರೋ ಮಾತಾಡಿದ್ರೆ ನಾನು ಅಷ್ಟು ಗಂಭೀರವಾಗಿ ತೊಗೊಳ್ತಿರಲಿಲ್ಲ. ತ್ರಿವಿಕ್ರಮಣ್ಣ ಮಾತಾಡಿದಾಗ ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಯಿತು. ಇಡೀ ಮನೆ ಒಂದು ರೀತಿ ಟಾರ್ಗೆಟ್ ಮಾಡುವ ಪ್ರಯತ್ನಗಳನ್ನೆಲ್ಲ ಮಾಡಿದಾಗ ಬಹಳ ಬೇಜಾರಾಗಿತ್ತು. ಆಗ ನಾನು ಅದರಿಂದ ಹೊರಗೆ ಬಂದು, ಆ ಕಸದ ಬುಟ್ಟಿ ಮತ್ತೊಂದು ಹೊರಗಡೆ ಬಂದು ನಾನು ಬೆರೆಯುವ ಪ್ರಯತ್ನ ಮಾಡಿದಾಗಲೂ ಇಡೀ ಮನೆ ಅದನ್ನು ಗಂಭೀರವಾಗಿ ತಗೊಂಡು ಎಲ್ಲೋ ಒಂದು ಕಡೆ ನನ್ನನ್ನು ವ್ಯಂಗ್ಯ ಮಾಡುವ, ಟೀಕೆ ಮಾಡುವ ಪ್ರಯತ್ನ ಮಾಡಿದಾಗ ಬಹಳ ಬೇಸರ ಆಗಿತ್ತು. ಆವಾಗ ನಾನು ಬಿಗ್ ಬಾಸ್ ಇಂದ ಹೊರಡಬೇಕು ಅಂತ ನಿರ್ಧಾರ ಮಾಡಿದೆ. ಒಂದು ಕ್ಷಣಕ್ಕೆ ನನಗೆ ಇದನ್ನ ಸಹಿಸೋಕ್ಕಾಗಲ್ಲ, ನಾನು ಇಲ್ಲಿಂದ ಹೊರಡಬೇಕು ಅಂತ ಯೋಚನೆ ಮಾಡಿದ್ದೆ. ಆವಾಗ ನಂಗೆ ಥಾಟ್ ಬಂದಿದ್ದು, ನಾನು ಬಿಗ್ ಬಾಸ್ನ ಆಯ್ಕೆ ಮಾಡ್ಕೊಂಡಿದ್ದೆ ದೇವ್ರ ಪ್ರಸಾದ ಕೊಟ್ಟಿದ್ದಕ್ಕೆ. ಅಮ್ಮ ಪ್ರಸಾದ ಕೊಡದೆ ಹೋಗಿದ್ದಿದ್ರೆ ನಾನು ಖಂಡಿತ ಬಿಗ್ ಬಾಸ್ನ ಆಯ್ಕೆ ಮಾಡ್ಕೊಳ್ತಿರ್ಲಿಲ್ಲ ಅಂತ. ಈಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾನು ಅಮ್ಮನ ನಿರ್ಧಾರಕ್ಕೆ ವಿರುದ್ಧವಾಗಿ ಹೋದಾಗುತ್ತೆ. ಹಾಗೆ ಈ ಗೊಂದಲ ಇದೆ, ಅಷ್ಟು ಸುಲಭದಲ್ಲಿ ಕಳಿಸೋದು ಇಲ್ಲ. ಈಗ ನಾನು ಹೋಗಬೇಕು ಅಂದ ತಕ್ಷಣ ಬಿಗ್ ಬಾಸ್ ನಾನು ಕಳಿಸೋದು ಇಲ್ಲ, ಅದು ನನಗೆ ಗೊತ್ತಿತ್ತು. ಆದರೆ ನಾನು ಹಠ ಹಿಡಿಬೇಕಾದ ಪರಿಸ್ಥಿತಿ ಬಂದರೆ ಅದಕ್ಕೆ ನಾನು ಗಟ್ಟಿಯಾಗಿ ನಿಲ್ಲಬೇಕಾಗ್ತಿತ್ತು. ನಾನು ಹೋಗಲೇಬೇಕು ಅನ್ನೋ ನಿರ್ಧಾರ ಗಟ್ಟಿಯಾಗಿ ನಿಲ್ಲಬೇಕಾಗಿ ಬರ್ತಿತ್ತು. ಅದಕ್ಕೊಂದು ಹೋರಾಟವೇ ಮಾಡಬೇಕಾಗಿ ಬರ್ತಿತ್ತು ಏನೋ, ನಾನು ಹೋಗಬೇಕು ಅಂತ ನಿರ್ಧಾರ ಮಾಡಿದರೆ. ಆ ಸಂದರ್ಭದಲ್ಲಿ ಇದಕ್ಕೆ ನಿಲ್ಲೋದಕ್ಕಿಂತ ಮುಂಚೆ ಯಾರು ಹೋಗುವಂಥ ಸೂಚನೆ ಕೊಟ್ಟಿದ್ರು ಅವ್ರ ಹತ್ರ ನಾನು ಪ್ರಶ್ನೆ ಮಾಡೋಣ, ಹೋಗಬೇಡ ಅನ್ನೋ 2 ಚೀಟಿ ಬರಿತೀನಿ, ಬೇಕು ಬೇಡ ಅಂತ ಎರಡನ್ನೂ ಇಡ್ತೀನಿ. ಎಲ್ಗಡೆ ಬಲಗಡೆ ಅಂತ ನೋಡೋದಿಲ್ಲ, 2 ಚೀಟಿನ, ಬೇಕು ಬೇಡ ಅನ್ನೋ ಚೀಟಿನ 2 ಕೈಗಳ ಮೇಲೆ ಇಡುತ್ತೇನೆ. ಬೇಡ ಅನ್ನೋ ಪ್ರಸಾದ ಬೀಳುತ್ತೆ. ಅದು ನನಗೆ ಆ ವಿಡಿಯೋ ನೋಡಿದಾಗಲೇ ಶಾಕ್ ಆಗಿದ್ದು, ಅಷ್ಟು ಅದ್ಭುತವಾಗಿ ಬಂದಿದೆ ಅಂತ ನಾನೇನು ಅನ್ಕೊಂಡಿದ್ದೆ. ರಾತ್ರಿ ಕತ್ಲು ಯಾರು ನೋಡಿರಲ್ಲ, ಮತ್ತು ಕತ್ಲಲ್ವಾ ಅದೆಲ್ಲ ಏನು ಇದು ಮಾಡಲ್ಲ, ನಿಧಾನಕ್ಕೆ ಹೋಗಿ ಇಟ್ಬಿಟ್ಟು ಒಂದ್ಸಲ ನೋಡೋಣ ಅನ್ನೋ ಥರ ಕದ್ದು ಮುಚ್ಚಿ ಹೋಗಿ ಬರ್ದು ಇಟ್ಟಿದ್ದು. ಬಟ್ ಅದು ಅಷ್ಟು
ಇಷ್ಟು ದೊಡ್ಡ ವಿಷಯ ಆಗತ್ತೆ ಅಂತ ಅನ್ಕೊಳ್ಳೇ ಇಲ್ಲ ಇತ್ತು ನಾನು. ಇಟ್ಟಾಗ ಬೇಡ ಅನ್ನೋ ಚೀಟಿ ಬರುತ್ತೆ. ಹಾಗಾಗಿ ನೆಕ್ಸ್ಟ್ ಡೇ ನಾನು ಮತ್ತೆ ಆಟದಲ್ಲಿ ತೊಡಗಿಸ್ಕೊಳ್ತೇನೆ. ಬೇಡ ಬಂದಿದ್ದು ಬರಲಿ, ನೋಡ್ತೀನಿ ಅನ್ನೋ ಥರ. ಬಹುಶಃ ಹಾಗೆ ಬೇಡ ಅಂತ ಅಮ್ಮನ ಹತ್ರ ಚೀಟಿ ಇಟ್ಟ ಕಾರಣಕ್ಕೆ ಅನ್ಸುತ್ತೆ ನಾನು ಹೊರಗಡೆ ಬರುವಾಗ ಉತ್ತಮ ಆಗಿ ಬಂದೆ. ಇಲ್ದಿದ್ರೆ ಒಂದಷ್ಟು ಅಪವಾದಗಳನ್ನು ಹೊತ್ಕೊಂಡು ಆಟ ಕಟ್ಟಿ ಇನ್ನೇನೋ ಕಾಂಟ್ರವರ್ಸಿ ಮಾಡ್ಕೊಂಡು ಹೊರಗಡೆ ಬರ್ತಿದ್ದೆ ಅನ್ಸುತ್ತೆ. ನಾನು ಅದನ್ನೇ ಯಾವಾಗಲೂ ಅಂತೀನಿ, ಏನೇ ಕೇಳೋದಿದ್ರು ಭಗವಂತನ ಹತ್ರ ಕೇಳಿ, ಮನುಷ್ಯರ ಹತ್ರ ಕೇಳಬೇಡಿ, ಭಗವಂತ ಕೊಡೋದು ಭಾಳ ದೊಡ್ಡದಾಗಿ ಕೊಡ್ತಾನೆ ಅಂತ. ಹಾಗಾಗಿ ಭಗವಂತ ಇಟ್ಟ ಆ ತಾಯಿ ಕೊಟ್ಟಿದ್ದು ಬೇಡ ಅನ್ನುವ ಆ ನಿರ್ಧಾರಕ್ಕೆ ನಾನು ಬದ್ಧವಾಗಿದ್ದಕ್ಕೆ ಇವತ್ತೊಂದು ಖುಷಿಯಿಂದ, ಒಂದೊಳ್ಳೆ ಉತ್ತಮ, ಒಂದೊಳ್ಳೆ ಪ್ರೀತಿಯಿಂದ ಹೊರಗಡೆ ಬಂದಿದ್ದೇನೆ ಅನ್ಸುತ್ತೆ. ಅದ್ರಲ್ಲಿ ತೃಪ್ತಿ ಇದೆ. ನಿಮ್ಮಿಂದ ಭಾರಿ ಬದಲಾವಣೆಗಳಾಗಿದೆ ಬಿಡಿ. ಹುಂಡಿಗೆ ಜಾಸ್ತಿ ಚೀಟಿಗಳು ಬೀಳ್ತಿದೆಯಂತೆ, ಮತ್ತೆ ತೂಗು ಬೊಂಬೆ ಹಿಂಗಿಂಗ್ ತುಗ್ತಿತ್ತಲ್ಲ, ಅದೀಗ ಹಿಂಗಿಂಗ್ ತುಗ್ತಿದೆಯಂತೆ. ಅದನ್ನ ಇನ್ನ ನಾನು ನೋಡಿಲ್ಲ ಅದೆಲ್ಲ ಪೂರ್ತಿ. ಅದನ್ನ ನೋಡೋದಕ್ಕೆ ತುಂಬಾ ಸಮಯ ಬೇಕು ನನಗೆ. ಬಟ್ ಗೊತ್ತಿಲ್ಲ, ಸಹಜವಾಗಿ ಮನುಷ್ಯ ಬದುಕಿದಾಗ ಒಂದಷ್ಟು ಜನರಿಗೆ ನಗು ತರಿಸ್ತೀನಿ ಅನ್ನೋದಾದ್ರೆ ನಾನು ಹಾಗಿರೋದಕ್ಕೆ ಇಷ್ಟಪಡ್ತೇನೆ. ಮಗುವಾಗಿಯೂ ಇರಬಹುದು, ಎದ್ ನಿಂತಾಗ ಒಂದು ಪ್ರೌಢಿಮೆಯನ್ನು ಹೊಂದ್ಕೊಂಡಿರುವಂಥ ವ್ಯಕ್ತಿಯಾಗೂ ಇರಬಹುದು. ಎಲ್ಲ ಏನು ಮೆಚೂರ್ಡ್ ಅಂತ ಅನ್ನಿಸಿಕೊಳ್ಳುವವನ ಒಳಗೊಬ್ಬ ಮಗು ಇರಬೇಕು. ಆ ವ್ಯಕ್ತಿ ಸಾಯುವ ತನಕನೂ ಯಾವ ವ್ಯಕ್ತಿ ತನ್ನೊಳಗಿನ ಮಗುವನ್ನು ಕಾಪಾಡ್ಕೊಳ್ತಾನೋ ಅವನು ಮಾತ್ರ ಚೆನ್ನಾಗಿ ಬದುಕಬಲ್ಲ ಅನ್ನೋದನ್ನ ನಾನು ನಂಬ್ತೀನಿ. ಸೊ ಆ ಪ್ರಯತ್ನದಲ್ಲಿ ನಾನು ಗೆದ್ದಿದ್ದೀನಿ ಅನ್ಕೊಳ್ತೇನೆ.